ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರ್ತವೆ. ಆದ್ದರಿಂದ ಆ ಆಚರಣೆಗಳೆಲ್ಲ ಅರ್ಥಹೀನ ಅನ್ನುವ ಮೊದಲು, ಈ ಪದ್ಧತಿಗಳನ್ನು ಕೈಬಿಡೋ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಗಳೊಳಗೆ, ನಾವು ಮಾಡುವ ಪದ್ಧತಿಗಳೊಳಗೆ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಅದಕ್ಕೆ ನಮಗೆ ವೇದ, ಉಪನಿಷತ್ತುಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಅದು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ನಮಗೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೆ ಏನಾದರೂ ಸಂದೇಹಗಳಿದ್ದರೆ ನಮ್ಗೆ ಕಾಮೆಂಟ್ ಮಾಡಿರಿ. ನಾವು ಅದನ್ನು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದರೂ ಆದೀತು. ನಿಮ್ಮ ಅನುಕೂಲದಂಗೆ ಒಟ್ಟಿನೊಳಗೆ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೀತಾವೆ. ಈ ವಾರ ನಾವು ಶ್ರಾವಣ ಮಾಸದ ಶುಕ್ರವಾರದ ಗೌರಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಾರದ 3 ಪ್ರಶ್ನೆಗಳು: ಶ್ರಾವಣ ಮಾಸದಾಗ ಪ್ರತಿ ಶುಕ್ರವಾರ, ಶನಿವಾರ ಗೌರಿ ಪೂಜೆ ಮಾಡುವ ಹಿನ್ನೆಲೆ ಏನು? ಶುಕ್ರವಾರ ಗೌರಿ ಪೂಜೆ ಮಾಡಿದ ಮೇಲೂ ವರಮಹಾಲಕ್ಷ್ಮಿ ಪೂಜೆ ಮಾಡಲೇಬೇಕೇ? ಗೌರಿ ಪೂಜೆ ಮಾಡುವಾಗ ಸಿರಿ ಸಂಪತ್ತಿನ ಭಾಗ್ಯವನ್ನು ನೀಡುವು ಅಂತ ಲಕ್ಷ್ಮೀದೇವಿ ಹಾಡುಗಳನ್ನು ಹೇಳ್ತಾರಲ್ಲ, ಯಾಕೆ? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಸಮಾಧಾನದ ಉತ್ತರಗಳನ್ನು ಹೇಳ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ಹಾಗೂ ಸಂದೇಹ ಸಮಾಧಾನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಎಲ್ಲ ಸಕಲ ಸದ್ಭಕ್ತರಿಗೆ ಮೊಟ್ಟ ಮೊದಲಿಗೆ ನಾಗರ ಪಂಚಮಿಯ ಶುಭಾಶಯಗಳನ್ನು ಕೋರ್ತಾ, ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾತ್ಪದಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರಶ್ನೆ, ನೇರವಾಗಿ ಪ್ರಶ್ನೆಗೆ ಬಂದುಬಿಡೋಣ. ಯಾಕಂತಂದರೆ ಬಹಳಷ್ಟು ಹೇಳಲಿಕ್ಕೆ ಇದೆ ಅಂತ ಹೇಳ್ತಾ, ಇವತ್ತಿನ ಒಂದು ಪ್ರಶ್ನೆಯನ್ನು ಕೇಳುಗರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಾಗರ ಪಂಚಮಿ ಆಚರಣೆಯನ್ನು ಮಾಡುವ ವಿಶೇಷತೆ ಏನು ಅಂತ ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ನೋಡೋದಾದರೆ, ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ನಲಿದಾರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಪಂಚಮಿ ಹಬ್ಬ ಅಂತಂದರೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಗೆ ಹೋಗೋ ಸಂಭ್ರಮ, ತವ್ರ ಮನೆಯಲ್ಲಿ ಹಬ್ಬ ಮಾಡೋದು. ಅದರಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಣುಮಗಳಂತೂ ತವ್ರ ಮನೆಗೆ ಅಣ್ಣ ಬರಲಿಲ್ಲ ಯಾಕೆ ಕರಿಯಾಕ, ಪಂಚಮಿ ಹಬ್ಬ ಅಂತ ಈ ರೀತಿ ಪಂಚಮಿ ಹಬ್ಬದ ಒಂದು ವಿಶೇಷವಾದ ಒಂದು ಸ್ಥಾನಮಾನವನ್ನು ಪಡೆದುಬಿಟ್ಟಿದೆ ಹೆಣ್ಮಕ್ಕಳ ಒಂದು ಮನಮಾನಸದಲ್ಲಿ. ಅದನ್ನು ನಾವು ಮೊದಲು ಚಿಂತನೆ ಮಾಡಿ ನಾಗರ ಪಂಚಮಿ ಯಾಕೆ ಮಾಡ್ತಾರೆ ಅಂದರೆ, ಈ ಆಷಾಢ ಅಮಾವಾಸ್ಯೆ ಕಳೆದ ಮೇಲೆ ಮರುದಿನ ಶ್ರಾವಣವೇನು ಶುರುವಾಗ್ತದೆ. ಬರುವಂತಹ 4ನೇ ದಿನ ಅಂದರೆ ಚತುರ್ಥಿ. ಆ್ಯಕ್ಚುಲಿ ನಾವು ಹೇಳೋದಾದರೆ ಪಂಚಮಿ ಅನ್ನೋದು ಗರುಡ ಪಂಚಮಿ ಅಂತ ಕರಿತೀವಿ. ನಾಗರ ಪಂಚಮಿ ಅಲ್ಲ, ನಾಗ ಚತುರ್ಥಿ, ಗರುಡ ಪಂಚಮಿ ಅಂತ 2 ದಿನಗಳಲ್ಲಿ ನಾವು ಈ ರೀತಿ ಆಚರಣೆ ಮಾಡ್ತೀವಿ. ಇದರ ಆಚರಣೆ ಮಾಡೋ ವಿಶೇಷತೆ ಏನು ಅಂತ ಕೇಳ್ತಾರೆ. ಇದು ಕೆಲವೊಂದು ವಿಷಯಗಳು ಏನಂತಂದರೆ, ಈ ವೇದೋಕ್ತ ಪುರಾಣೋಕ್ತಕ್ಕಿಂತ ಹೆಚ್ಚಾಗಿ ನಾವು ಸಂಪ್ರದಾಯದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಜನಪರವಾಗಿದ್ದದ್ದೇನೆಂದರೆ, ನಾವೆಲ್ಲ ಪ್ರಕೃತಿಯನ್ನು ಪೂಜೆ ಮಾಡುವವರು, ಬಹುದೇವತಾ ಉಪಾಸಕರು ನಾವೆಲ್ಲ. ಏನು ಅಂತಂದರೆ, ನಮಗೆ ಸಹಾಯವಾಗುವಂಥ ಪ್ರಕೃತಿಯೊಳಗಿರೋ ಪ್ರತಿಯೊಂದನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ. ನಿಮಗೆಲ್ಲ ಗೊತ್ತು, ಅಶ್ವತ್ಥ, ನೆಲ್ಲಿ ಮತ್ತು ತುಳಸಿ ಮತ್ತು ಪ್ರಾಣಿಗಳು, ಪಕ್ಷಿಗಳು, ನಾವು ಯಾವ್ಯಾವುದನ್ನು ಏನು ಪೂಜೆ ಮಾಡ್ತೀವಿ ಅದರಲ್ಲೆಲ್ಲ ಭಗವಂತನ ಒಂದು ವಿಶಿಷ್ಟ ಸನ್ನಿಧಿಯಾದ ಅಂತ ಚಿಂತನೆ ಮಾಡಿ ನಾವು ಮಾಡ್ತೀವಿ. ಅಲ್ಲದೆ ಪ್ರಕೃತಿ ಜೊತೆಗೆ ನಮ್ಮ ಒಂದು ಸಂಬಂಧ ಸರಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಭೂಮಿ ಪೂಜೆ, ಆ ಭೂಮಿಯಲ್ಲಿರುವಂಥ ಹರಿದಾಡುವಂಥ ಇವೆಲ್ಲ ಸರೀಸೃಪಗಳೇನಿದ್ದಾವೆ ಇವೆಲ್ಲ ನಮಗೆ
ಪಕ್ಷಿ ಸಂಕುಲ ಪ್ರಾಣಿ ಸಂಕುಲ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ಮೊಟ್ಟ ಮೊದಲಿಗೆ ನಾವು, ಯಾಕಂದರೆ ಮೊಟ್ಟ ಮೊದಲು ಈ ನಾಗರಿಕತೆ ಬೆಳೆದು ನಾವೆಲ್ಲ ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗು ಮನೆಗಳು ಆಗಿದ್ದು. ಮೊಟ್ಟ ಮೊದಲಿಗೆ ನೋಡೋದಾದರೆ ಎಲ್ಲರೂ ಕಾಡಿನಲ್ಲಿ ಹೊಲ ಮನೆಗಳಲ್ಲಿ ವಾಸ ಮಾಡುವಂಥ ಜನರಿಗೆ ಪ್ರಕೃತಿನೇ ಒಂದು ಆಸರೆ. ಆ ಒಕ್ಕಲುತನದ ಮನೆಗಳಲ್ಲಂತೂ ಎತ್ತುಗಳನ್ನು ನಮಗೆ ನೋಡ್ತೀವಿ, ಮೊದಲು ಶುರು ಮಾಡೋದೇ ನಾವು ಮಣ್ಣೆತ್ತಿನಿಂದ ಪೂಜೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಅದನ್ನು ನೋಡ್ತಾ ನೋಡ್ತಾ ಬಂದರೆ ಎಲ್ಲ ಮೃತ್ತಿಕೆಯಿಂದನೇ ಪೂಜೆ ಮಾಡ್ತಾ ನಾಗರ ಪಂಚಮಿ ಹಬ್ಬ ಕೂಡ ನಾವು ಅದನ್ನು ವಿಶೇಷವಾಗಿ ಪ್ರಕೃತಿಯಲ್ಲಿರುವಂಥ ಹುತ್ತಿನಲ್ಲಿ ಹೋಗಿ ನಾವು ಹಾಲು ಎರೆದು ಬರ್ತೀವಿ, ಹುತ್ತಿಗೆ ಪೂಜೆ ಮಾಡಿ ಬರ್ತೀವಿ. ಇದು ಯಾಕೆ ಅಂತಂದರೆ ಈ ಆಚರಣೆಯಿಂದ ನಮಗೆ ಆ ಒಂದು ಈ ನಾಗರ ಕುಲ ಏನದ, ನಾಗರಗಳ ಸರ್ಪಗಳ ಕುಲ ಏನದ ನಮಗೆ ಸಮಾಧಾನ ಕೊಡಲಿ. ಯಾಕಂತಂದರೆ ಅವಕ್ಕೂ ಕೂಡ ಮನಸ್ಸುಂಟು, ಅವಕ್ಕೂ ಕೂಡ ಭಾವನೆ ಉಂಟು. ಅವು ಸುಮ್ಮನೆ ಯಾವುದೋ ಒಂದು ಇದರಿಂದ ಕಚ್ಚೋದಿಲ್ಲ. ನಾವು ಅವಕ್ಕೇನಾದರೂ ಸತಾಯಿಸಿದ್ರೆ ಮಾತ್ರ ಅವು ನಮಗೆ ಕಷ್ಟವಂತ ಹೇಳ್ತಾರೆ. ನಮಗೆ ಹಿಂದಿನ ಕಾಲದಾಗ ನಾವು ನೋಡ್ತಿದ್ವಿ, ನಮ್ಮ ತಾಯಿಯವರೇ ಅವ್ರ ಮನೆಯಲ್ಲಿ ಬಂದರೆ ಅವಕ್ಕೆ ತಾವು ನಿಧಾನವಾಗಿ ತೊಗೊಂಡು ಹೋಗಿ ಇಕ್ಕಳದಿಂದ ಹಿಡ್ಕೊಂಡು ಹೋಗಿ ಹೊರಗೆ ಬಿಟ್ಟು ಬರ್ತಿದ್ರು. ಅದ್ರ ಜೊತೆಗಿರೋ ಅವ್ರ ಸಂಪರ್ಕ ನೋಡಿದ್ರೆ ನಮಗೆ ಭಯ ಆಗ್ತಿತ್ತು. ಹಾವು ಚೇಳು ಬಂದರೆ ಅಷ್ಟು ಅದ್ರ ಜೊತೆ ಅದೇನು ಮಾಡ್ತದ ಅನ್ನೋ ಒಂದು, ಅಂದರೆ ಅಲ್ಲಿ ನಂಬಿಕೆನೂ ಒಂದು, ಅದ್ರ ಜೊತೆಗೆ ಶ್ರದ್ಧಾ ಒಂದು, ಮತ್ತು ಪೂಜನೀಯ ಭಾವನೆ ಇದ್ದಾಗ ಒಂದಕ್ಕೊಂದು ಮನಸ್ಸುಗಳು ಹೊಂದ್ಕೊಳ್ತಾವಂತ. ಈ ರೀತಿ ಅವರು ಪ್ರಕೃತಿ ಜೊತೆಗೆ ಬಾಳಿ ಬದುಕಿದ ನಮ್ಮ ಹಿರಿಯರು. ಆವಾಗ ಅವರು ಏನು ಮಾಡಿದರು ಅಂದರೆ, ಈ ನಾಗರ ಪಂಚಮಿ ವಿಶೇಷತೆಯೊಳಗೆ ಏನು ಅಂತಂದರೆ, ನಾವು ನೋಡ್ತೀವಿ ಈ ಸರ್ಪಕುಲಗಳೇನು ಮಾಡ್ತವೆ ಅಂತಂದರೆ, ಮುಖ್ಯವಾಗಿ ನಾವು ನಮ್ಮ ಒಂದು ಹೊಲ ಮನೆಯ ಒಂದು ಇದನ್ನು ಮಣ್ಣನ್ನು ಫಲವತ್ತು ಮಾಡ್ತವೆ. ಹುತ್ತಿನ ಮಣ್ಣು ತುಂಬ ಒಂದು ಫಲವತ್ತಾಗಿ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಮತ್ತು ಅದರ ಜೊತೆಗೆ ಏನಂತಂದರೆ, ತನಗಿಂತ ಈ ಒಂದು ಪ್ರಕೃತಿಯೊಳಗೆ ಸಣ್ಣದನ್ನು ದೊಡ್ಡ ಪ್ರಾಣಿ ತಿಂದು ಬದುಕೋದು, ದೊಡ್ಡದನ್ನು ಅತಿ ದೊಡ್ಡ ಪ್ರಾಣಿ ತಿಂದು ಬದುಕೋದು ನಾವು ನೋಡ್ತೀವಿ ಒಂದಕ್ಕೊಂದು. ಆ ರೀತಿಯೇ ಅವುಗಳ ಆಹಾರ ಅದು. ಅದರಂತೆ ಇಲಿ, ಹೆಗ್ಗಣ ಇವು ಎಲ್ಲ ಏನಂತಂದರೆ ಹಾವಿನ ಆಹಾರಗಳಾಗ್ತವೆ. ಅವು ಏನಂತಂದರೆ ನಮ್ಮ ಕಾಳು ಕಡಿಗಳನ್ನು ತಿಂದು, ದವಸ ಧಾನ್ಯಗಳು ತಿಂದು ಹಾಳು ಮಾಡ್ತಿರ್ತವೆ. ಆ ದೃಷ್ಟಿಯಿಂದ ಅದನ್ನೇನೆಂದರೆ ಅದನ್ನು ಸಾಕೋದಾಗಲಿ, ಅದರದ್ದು ಕುಲ ಉಳಿಸ್ಬೇಕು. ಪ್ರತಿಯೊಂದು ಯಾವುದೇ ಪ್ರಾಣಿ ಪಕ್ಷಿಗಳ ಕುಲಗಳು ಉಳಿಸ್ಲೇ ಹೋದರೆ ಏನಾಗ್ತದೆ ಅಂದರೆ ಪ್ರಕೃತಿಯಲ್ಲಿ ಸಮತೋಲನ ತಪ್ಪಿಬಿಡ್ತದೆ. ಅದರದ್ದೇ ಒಂದು ಆ ಪ್ರಾಣಿಗಳದ್ದೇ ಒಂದು ಇದು ಜನ್ರೇಷನ್ ಅಂತ ಕರಿತೀವಲ್ಲ, ಅದು ಹೆಚ್ಚಾಗಿಬಿಡುತ್ತೆ. ಆ ಸಂತತಿ ಹೆಚ್ಚಾದರೆ ಅದು ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿ ಇದು ಏನಂತಂದರೆ ದೇವರ ಒಂದು ನಿಯಮಕ್ಕೆ ವಿರುದ್ಧ ದೃಷ್ಟಿ ಕೂಡ ಇಲ್ಲಿ ನಾವು ನೋಡ್ತೀವಿ. ಆ ದೃಷ್ಟಿಯಿಂದ ಒಂದನ್ನು ತಿಂದು ಒಂದು ಬದುಕೋದೇನಂತಂದ್ರೆ ಜಗತ್ತಿನ ನಿಯಮ. ಅದರಂತೆ ಇದ್ದಾಗ ಈ ನಾಗರ ಪಂಚಮಿಯನ್ನೇನಂತಂದರೆ ಮುಖ್ಯವಾಗಿ ನಾಗಗಳ ಒಂದು ಅವಕ್ಕೆ ಹಿತವಾಗುವಂತೆ ನಾವು ಇರಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತಾ ಬಂದರು. ಅದು ಏನು ಅಂತಂದರೆ ಹುತ್ತಿನ ಮಣ್ಣು ಏನಂದರೆ ಅಲ್ಲಿ ಫಲವತ್ತಾದ ಮಣ್ಣು ಅನ್ನೋ ದೃಷ್ಟಿಯಿಂದ ಕೂಡ ನಾವು ಆ ಮಣ್ಣಿನಿಂದ ಮುಂದೆ ಏನಂತಂದರೆ ನಮ್ಮ ಬೇಸಾಯಗಳು ಚೆನ್ನಾಗಾಗ್ತದೆ. ಅದೇ ಆ ಒಂದು ಇದಕ್ಕೇ ವಿಶೇಷತೆ. ನಾವು ಮೊಟ್ಟ ಮೊದಲಿಂದ ಆ ಪ್ರಶ್ನೆಯನ್ನು ನಾವು ನೋಡಿದ್ವಿ. ಮತ್ತು ಎರಡನೇ ಪ್ರಶ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಕೇಳ್ತಾರೆ. ನಾಗರ ಪಂಚಮಿ ಆಚರಣೆಯಲ್ಲಿ ತನಿ ಎರೆಯುವುದು, ಅಣ್ಣ ತಮ್ಮಂದರಿಗೆ ಬೆನ್ನ ಮೇಲೆ ನಾಗಪ್ಪನನ್ನು ಬರೆಯೋದು ಯಾಕೆ? ಅಂದರೆ ನಾಗರ ಪಂಚಮಿ ತನಿ ಎರೆಯೋದು ಅಂದರೆ ಅಲ್ಲಿ ನಾವು ಏನು ಸಮಾಧಾನ, ನಿಜವಾಗಿ ನೋಡಿದ್ರೆ ಹುತ್ತಿಗೆ ಹಾಲು ಹಾಕಬಾರ್ದು, ಹುತ್ತಿನ ಹತ್ತಿರ ಇಟ್ಟು ಬರಬೇಕು ಹೊರತಾಗಿ. ಯಾಕಂದರೆ ಅದರ ತಲೆ ಮೇಲೆ ಹೆಡೆ ಮೇಲೆ ಬಿತ್ತು ಅಂತಂದರೆ ಅದಕ್ಕೆ ಸಿಟ್ಟು ಬರುತ್ತದೆ. ಆ ದೃಷ್ಟಿಯಿಂದ ಅದಕ್ಕೆ ಆಹಾರ ಅಂತ ನೈವೇದ್ಯ ಅನ್ನೋ ದೃಷ್ಟಿಯಿಂದ ತನಿ ಎರೆಯೋದು. ಅಂದರೆ ತನಿಯರ ಅರ್ಥ ಏನಂದರೆ ನಾವೇನು ನೋಡ್ತೀವಿ, ತಣ್ಣಗಿಡು ಅಂತ ಅರ್ಥ. ತನಿ ಅಂದ್ರೆ ತಣ್ಣಗೆ, ತಂಪು ಇಡು ಅಂದ್ರೆ ಆಹಾರ ಅದಕ್ಕೆ ಒದಗಿಸಿದ್ರೆ ಅದು ನಿಜವಾಗಿ ಮಾನವನ ಒಂದೇ, ಮನುಷ್ಯ ಜಾತಿ ಒಂದೇ ಕೃತಜ್ಞ. ಅವೆಲ್ಲ ಕೃತಜ್ಞತೆಯನ್ನು ತೋರಿಸ್ತಾವಂತೆ. ಎಲ್ಲ ಪ್ರಾಣಿಗಳಿಗೆ ನಾವು ಆಹಾರ ಕೊಟ್ಟರೆ ಅದೇನು ತಪ್ಪಲ್ಲ, ಪಕ್ಷಿಗಳಿಗೆ ಅವಕ್ಕೆಲ್ಲ. ಆದರೆ ಅವು ಏನಂದರೆ ನಮ್ಮನ್ನ ಅದು ಯಾರು ಆಹಾರ ಕೊಟ್ಟಾರೋ ಅವ್ರ ಜೊತೆಗೆ ಕೃತಜ್ಞರಾಗಿರ್ತಾವಂತೆ. ಅದು ಒಂದು ಕೂಡ ತನಿ ಎರೆಯೋದು ಒಂದು ಪದ್ಧತಿ. ಮತ್ತು ಅಣ್ಣ ತಮ್ಮಂದರಿಗೆ ಬೆನ್ನ ಮೇಲೆ ಯಾಕೆ ಬರೀತಾರೆ ನಾಗಪ್ಪನ ಬರೆಯೋದು ಅಂತಂದ್ರೆ, ನಾವು ನೋಡ್ತೀವಿ ಆ ಹುತ್ತಿನ ಮಣ್ಣು ಏನದ ಅದು ಫಲವತ್ತಾದ ಮಣ್ಣು. ಅದು ಏನಂದರೆ ಯಾವ ರೋಗ ರುಜಿನಗಳು ಅದರಲ್ಲಿ ಏನಂತಂದರೆ ರೋಗ ನಿರೋಧಕ ಶಕ್ತಿ ಇರ್ತದೆ ಆ ಮೃತ್ತಿಕೆಯಲ್ಲಿ ಅಂತ ಹೇಳ್ತಾರೆ. ಆ ರೋಗ ನಿರೋಧಕ ಶಕ್ತಿ ಇದ್ದದಕ್ಕೆ ಅದನ್ನೇನೆಂದರೆ ಬೆನ್ನಿಗೆ ತಂದು ಬರೀತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು,
ಅದರಂತೆ ವಿಷವನ್ನು ವಿಷದಿಂದಲೇ ತೆಗಿಬೇಕು. ಆ ದೃಷ್ಟಿಯಿಂದ ನಾವು ಎಷ್ಟೋ ಔಷಧಿಗಳಲ್ಲಿ ಇವತ್ತಿಗೂ ನಾವು ನೋಡ್ತೀವಿ ಈ ವಿಷವನ್ನು, ಹಾವುಗಳ ವಿಷವನ್ನು ಇದರಲ್ಲಿ ಒಂದು ಅಂಶವನ್ನು ಬೆರೆಸಿ ಕ್ಯಾನ್ಸರು ಮುಂತಾದ ದೊಡ್ಡ ದೊಡ್ಡ ರೋಗಗಳಿಗೆ ಅದನ್ನು ಉಪಯೋಗವಾಗಿ ನಾವು ಪಡಿತೀವಿ. ಅದು ಎಲ್ಲ ಏನಂತಂದರೆ ಈ ಒಂದು ಹಾವಿನ ಸಂಕುಲ ಉಳಿಸೋದ್ರಿಂದನೇ ಆಗ್ತದಂತ. ಅದರ ಜೊತೆಗೆ ಏನಂತಂದರೆ ಅದರ ಒಂದು ಅಂಶ ಅದು ರೋಗ ನಿರೋಧಕ ಶಕ್ತಿ ಅಣ್ಣ ತಮ್ಮಂದ್ರಿಗೆ ಬೆಳೀಲಿ ಅಂತ ಕೂಡ ಒಂದು. ಅದರ ಜೊತೆಗೆ ಇನ್ನೊಂದು ಕತೆ ಕೂಡ ಹೇಳ್ತಾರೆ. ತಂಗಿ ಏನಂತಂದರೆ ಒಂದು ದಿನ ಪಂಚಮಿ ಹಬ್ಬದ ದಿನ ಏನು ಮಾಡ್ತಾಳೆ, ತಂಗಿ ಮನೆಯಲ್ಲಿರ್ತಾಳೆ. ಅಣ್ಣ ತಂಗಿಗೆ ಅಂತ ಕೇದಿಗೆ ಹೂವು ತರಲಿಕ್ಕೆ ಕೇದಿಗೆ ಬನಕ್ಕೆ ಹೋಗಿರ್ತಾನಂತೆ. ಆ ಬನಕ್ಕೆ ಹೋದಾಗ ಅಲ್ಲಿ ಹಾವು ಕಚ್ಚಿ ಕೇದಿಗೆ ಹೂವು ಗೊತ್ತಲ್ಲ, ಅಲ್ಲಿ ಬನದಲ್ಲಿ ಹಾವುಗಳು ಜಾಸ್ತಿ. ಅದು ಹಾವು ಕಚ್ಚಿ ಅವನು ಸತ್ತೋಗ್ಬಿಡ್ತಾನೆ ಅಣ್ಣ. ಆವಾಗ ಅವಳಿಗೆ ನನಗಾಗಿ ಹೂವು ತರಲಿಕ್ಕೆ, ಪೂಜೆಗಾಗಿ ಹೂವು ತರಲಿಕ್ಕೆ ಹೋದಂಥ ಅಣ್ಣನ ಕಳ್ಕೊಂಡೆ ನಾನು ಅಂತ ದುಃಖ ಪಡ್ತಾ ಇದ್ದಾಗ ಆವಾಗ ಅವಳು ಆ ಹಾವು ಹೇಳ್ತದಂತೆ ಬಂದು, ನೀನು ನನ್ನ ಮಣ್ಣನ್ನು ತೊಗೊಂಡು ಹೋಗಿ ನಿನ್ನ ಅಣ್ಣನ ಬೆನ್ನಿಗೆ ಹಚ್ಚಿ ಅದನ್ನು ಎಲ್ಲಿ ನಾನು ಕಚ್ಚಿದ್ದೀನೋ ಅದಕ್ಕೆ ಗಾಯಕ್ಕೆ ಹಚ್ಚಿ ನೀನು ಆರೈಕೆ ಮಾಡು, ಆವಾಗ ಅದು ಬಂದು ವಿಷವನ್ನು ಕೂಡ ವಾಪಸ್ ತಗೋತದೆ ಆ ಒಂದು ತಂಗಿಯ ಮೊರೆ ಕೇಳಿ ಅಂತ ಹೇಳ್ತಾರೆ. ಈ ರೀತಿ ಅಣ್ಣ ತಂಗಿಯ ಸಂಬಂಧಗಳು ಒಂದು ಸರಿಯಾಗಿ ಬೆಳೀಲಿಕ್ಕೆ ಕಾರಣ. ಅದರ ಜೊತೆಗೆ ಏನಂತಂದರೆ ಅಣ್ಣನ ಒಂದು ಸಾವಿಗೆ ಕಾರಣ ಆದ ಒಂದು ಹಾವು ಬಂದು ವಾಪಸ್ಸು ವಿಷವನ್ನು ತಗೊಳ್ತದೆ. ಆ ದೃಷ್ಟಿಯಿಂದ ಏನಂತಂದರೆ ಅವತ್ತು ಅಂದಿನಿಂದ ತಂಗಿ ಅಣ್ಣಂದ್ರ ಒಂದು ಬಾಂಧವ್ಯ ಸರಿಯಾಗಿ ಇರಲಿ ಅನ್ನೋ ದೃಷ್ಟಿಯಿಂದ ಕೂಡ ಆ ಹುತ್ತಿನ ಮಣ್ಣನ್ನು ತಂದು ಏನಂತಂದರೆ ಅಣ್ಣ ತಮ್ಮಂದ್ರ ಬೆನ್ನಿಗಳಿಗೆ ಹಚ್ಚೋದನ್ನು ನಾವು ನೋಡ್ತೀವಿ. ಆ ಒಂದು ದೃಷ್ಟಿ ಕೂಡ ಇಲ್ಲಿ ಇದೆ. ಯಾಕೆ ಅಂತಂದರೆ ಅದು ಮುಖ್ಯವಾಗಿ ಈ ಒಂದು ಹಾವಿನ ಒಂದು ಜೊತೆ ಇರೋ ಬಾಂಧವ್ಯ ಅದನ್ನು ಕೂಡ ಪೌರಾಣಿಕ ಹಿನ್ನೆಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಚಿಕ್ಕ ಕಥೆ ಮಹಾಭಾರತದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಆಸ್ತಿಕ ಅಂದರೆ ಜರತ್ಕಾರು ಅನ್ನುವ ಮುನಿಯ ಹೆಂಡತಿ ಇಬ್ಬರು ಅದೇ ಹೆಸರಿನವರಾಗಿರ್ತಾರೆ. ಅವರಿಗೆ ಹುಟ್ಟಿದಂತಹ ಮಗು ಏನು ಆಸ್ತಿಕ ಅಂತ ಏನಿದ್ದಾನೆ, ಆ ಆಸ್ತಿಕ ಏನಂತಂದರೆ ಜನಮೇಜಯ ಮಾಡುವಂತಹ ಒಂದು ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಕುಲವನ್ನು ರಕ್ಷಣೆ ಮಾಡಿರ್ತಾನೆ. ಆ ದೃಷ್ಟಿಯಿಂದ ಕೂಡ ಅವತ್ತೇನಂತಂದರೆ ನಾವು ಸರ್ಪಗಳ ಕುಲವನ್ನು ರಕ್ಷಣೆ ಮಾಡೋದಕ್ಕೆ ಆಸ್ತಿಕನನ್ನು ಒಂದು ಮಾನಸಾದೇವಿ ಅಂತ ಹೇಳ್ತಾರೆ. ಅವರು ಶಿವನ ಮಗಳಾಗಿದ್ಲು. ಆ ಮಾನಸಾದೇವಿನೇ ಮುಂದೆ ಜರತ್ಕಾರು ಆಗಿ ಬಂದ್ಲು ಅಂತ ಕೂಡ ಕಥೆ ಹೇಳ್ತಾರೆ. ಈ ರೀತಿ ಇದೆಲ್ಲ ಉಪಕಥೆಗಳು ನಮಗೆ ಮಹಾಭಾರತದಲ್ಲಿ ಮುಖ್ಯವಾಗಿ ನಮಗೆ ಸಿಗ್ತದೆ ಅಂತ ಹೇಳ್ತಾ ಈ ಒಂದು ಆಚರಣೆಯನ್ನು ನಾವು ಮಾಡ್ತೀವಿ. ಅದು ಯಾಕೆ ಅಂತಂದರೆ ಮುಖ್ಯವಾಗಿ ಸರ್ಪಕುಲವನ್ನು ಉಳಿಸ್ಲಿಕ್ಕೆ ಅನ್ನೋದು ದೃಷ್ಟಿ ಮುಖ್ಯವಾಗಿದ್ದು. ಅದರ ಜೊತೆಗೆ ನಾವು ನೋಡ್ತೀವಿ ಈ ನಮ್ಮ ಭೂಮಂಡಲವನ್ನೇ ಶೇಷದೇವರ ರೂಪದಿಂದ ಏನಂದರೆ ಸಂಕರ್ಷಣ ರೂಪಿ ಪರಮಾತ್ಮ ಶೇಷದೇವರಾಗಿ ತನ್ನ ತಲೆಯ ಮೇಲೆ ಭಾರ ಹೊತ್ತು ನಿಂತಿದ್ದಾನೆ. ಅದಕ್ಕಾಗಿ ಒಂದು ಕೃತಜ್ಞತಾ ದೃಷ್ಟಿಯಿಂದ ನಾವು ಶೇಷದೇವರನ್ನು ಕೂಡ ಪೂಜೆ ಮಾಡ್ತೀವಿ. ಅದರಲ್ಲಿ ನಾವು ನೋಡೋದಾದರೆ ವಾಸುಕಿ, ಶಂಖಚೂಡ ಮತ್ತು ಧನಂಜಯ, ಅನಂತ ಈ ರೀತಿ ಅನೇಕ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವಂತಹ ಮಹಾ ಸರ್ಪಗಳು, ನಾಗಲೋಕದಲ್ಲಿರುವ ಸರ್ಪಗಳ ಪೂಜೆಯನ್ನು ನಾವು ಮಾಡಿ ಆಯಾ ದೇವತೆಗಳಿಗೆ ನಾವು ಅದನ್ನು ತೃಪ್ತಿಪಡಿಸ್ತೀವಿ. ಅದರ ಅಂತರ್ಗತನಾದ ಸಂಕರ್ಷಣ ರೂಪಿ ಪರಮಾತ್ಮನ ಪೂಜೆ ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನು ಮುಂದಿನ ಪ್ರಶ್ನೆ ಕೇಳ್ತಾರೆ, ನಾಗರ ಪಂಚಮಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದರ ಹಿನ್ನೆಲೆ ಏನು? ನಾಗರ ಪಂಚಮಿ ಯಾವ ರೀತಿ ಮಾಡಬೇಕು ಅಂತಂದರೆ ಅವತ್ತಿನ ದಿನ ಎಲ್ಲ ಶುಚಿರ್ಭೂತರಾಗಿ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಏನಂತಂದರೆ ಸಂಭ್ರಮ ಅರಳು ಹುರಿತಾರೆ. ಜೋಳದ ಅರಳು, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಅರಳಿಟ್ಟು ಅಂತ ಮಾಡ್ತಾರೆ. ಮತ್ತು ಹುರ್ಕಡಲೆ ಹಿಟ್ಟಿನಿಂದ ತಂಬಿಟ್ಟು ಅಂತ ಮಾಡ್ತಾರೆ. ಎಳ್ಳಿನ ಚಿಗುಳಿಗಳು ಮಾಡ್ತಾರೆ. ಅನೇಕ ಉಂಡೆಗಳನ್ನು ಮಾಡ್ತಾರೆ. ಅವನ್ನೆಲ್ಲ ಏನಂತಂದರೆ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಎಲ್ಲರ ಪಾಲಿಂದ ಹಾಲು ಹಾಕ್ತಾರೆ. ಮತ್ತು ಹೋಗಿ ನಾವೇನು ಮಾಡ್ತೀವಿ, ನಿಜವಾಗಿ ಹುತ್ತಿಗೆ ಇರೋದಕ್ಕಿಂತ ಹೆಚ್ಚಾಗಿ ನಾವು ಕಲ್ಲಿನ ನಾಗರಿಗೆ ಹಾಲು ಹಾಕ್ತೀವಿ. ಕಲ್ಲಿನ ನಾಗರಿಗೆ ಯಾಕೆ ಹಾಕ್ತೀವಿ ಅಂತಂದರೆ ಆ ಕಲ್ಲಿನಲ್ಲಿರುವ ಗಂಧಕದ ಒಂದು ಏನು ಇದು ಇರ್ತದೆ, ಅದು ರೋಗ ನಿರೋಧಕ ಶಕ್ತಿ ಇದ್ದುದರಿಂದ ಅದನ್ನು ತಂದು ನಾವು ನೈವೇದ್ಯವನ್ನು ಹಾಲನ್ನು ಸ್ವೀಕಾರ ಮಾಡಬೇಕಂತ ಹೇಳ್ತಾರೆ. ಅದರಿಂದ ನಮ್ಮ ಏನಂತಾರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ.
ಮಳೆಗಾಲದಲ್ಲಿ ಈ ಸರೀಸೃಪಗಳ ಸೇವೆ ಪೂಜೆ ಇದರ ಮಾಡೋದ್ರಿಂದ ಮತ್ತು ಅದಕ್ಕೆ ಇಟ್ಟ ನೈವೇದ್ಯಗಳೇನಂತಂದರೆ ಆ ಪಕ್ಷಿಗಳಿಗೆ ಉಳಿದ ಚಿಕ್ಕ ಚಿಕ್ಕ ಪ್ರಾಣಿಗಳಿಗೆ ಆಹಾರ ಆಗಿ ಅದು ಮಾರ್ಪಾಡಾಗ್ತದೆ. ಈ ರೀತಿ ಎಲ್ಲ ಪಕ್ಷಿಗಳು ತಿನ್ನುವಂತಹ ಕಾಳು ಅದನ್ನೇ ನೈವೇದ್ಯವಾಗಿ ಅಲ್ಲಿ ಇಡ್ತೀವಿ. ಮೆತ್ತನ ಪದಾರ್ಥಗಳು ಚಿಗಳಿ ತಂಬಿಟ್ಟು ಆ ಥರಗಳನ್ನೆಲ್ಲ ಹಾಕಿ ಇಟ್ಟು ತೆಂಗಿನಕಾಯಿ ಒಡೆದು ಹೂವು ಕರ್ಪೂರ ಎಲ್ಲ ಹಾಕಿ ಏನಂದರೆ ಪೂಜೆ ಮಾಡ್ತೀವಿ. ಮತ್ತು ನಾವು ನೋಡೋದಾದರೆ ಜೋಡಿ ಹಾವುಗಳನ್ನು ಇಳಿಸಿ ಪೂಜೆ ಮಾಡ್ತೀವಿ ನಾಗರ ಪಂಚಮಿಯಲ್ಲಿ. ಅದರ ಹಿನ್ನೆಲೆಯೊಳಗೆ ನೋಡೋದಾದರೆ ಈ ಜರತ್ಕಾರು ಹಾಗೂ ಜರತ್ಕಾರನ ಪತ್ನಿ ಇಬ್ಬರು ಒಂದೇ ಹೆಸರಿನವರು. ಇವಳು ಜರತ್ಕಾರು ಅಂದವಳು ಯಾರು ಅಂತಂದರೆ ವಾಸುಕಿ ಅನ್ನುವ ಸರ್ಪದ ತಂಗಿ ಅಂತ ಹೇಳ್ತಾರೆ. ಅದು ಆಕೆಯನ್ನು ಪೂಜೆ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಏನಂದರೆ ಅವರಿಬ್ಬರು ದಂಪತಿಗಳ ಪೂಜೆಯನ್ನು ಮಾಡಿ ಅವರಿಬ್ಬರಿಂದ ಹುಟ್ಟಿದಂತಹ ಮಗ ಆಸ್ತಿಕನಿಂದನೇ ಈ ಸರ್ಪ ಸಂಕುಲ ಉಳಿದು ನಮಗೆ ಉಪಕಾರ ಮಾಡಿದ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನೇನಂತಂದರೆ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಾಗರ ಚೌತಿ ದಿನ ಉಪವಾಸ ಇದ್ದು ಏನಂತಂದರೆ ಪ್ರತಿಯೊಂದು ಆತನಿಗೆ ಅರ್ಪಣೆ ಮಾಡಿ ಶೇಷದೇವರ ಅಂತರ್ಗತ ನಾಗದೇವರ ಅಂತರ್ಗತ ಶೇಷದೇವರಿಗೆ ಅರ್ಪಣೆ ಮಾಡಿ ಅವತ್ತಿನ ದಿನ ನಾವು ಉಪವಾಸವನ್ನು ಮಾಡ್ತೀವಿ. ಮತ್ತು ಅದರ ಜೊತೆಗೆ ಜೋಕಾಲಿಗಳನ್ನು ಕಟ್ತೀವಿ, ಜೋಕಾಲಿ ಆಡ್ತೀವಿ, ಮತ್ತು ಬುಗುರಿಗಳನ್ನು ಆಡ್ತಾರೆ, ಅನೇಕ ಪಂದ್ಯಗಳನ್ನು ಕಟ್ತಾರೆ. ಹಳ್ಳಿಗಳಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಹಿಂದಕ್ಕೆಲ್ಲ ಪಂದ್ಯಗಳನ್ನು ಕಟ್ಟಿ ಆಡ್ತಾರೆ. ಒಟ್ಟು ಸಂಭ್ರಮದ ಆಚರಣೆ. ಪ್ರಕೃತಿಯ ಜೊತೆಗೆ ಶ್ರಾವಣ ಮಾಸ ಜಿಟಿ ಜಿಟಿ ಮಳೆಯಲ್ಲಿ ಮೆತ್ತನೆ ಪದಾರ್ಥಗಳನ್ನು ತಿಂದು ಮಕ್ಕಳೆಲ್ಲ ಆರಾಮವಾಗಿ ಹಾಯಾಗಿ ಅರಳಿಟ್ಟು ತಂಬಿಟ್ಟನ್ನೆಲ್ಲ ತಿಂದು ಒಬ್ರಿಗೊಬ್ಬರು ಸೌಹಾರ್ದಯುತೆಯಿಂದ ನಡೆಯೋದು. ಈ ನಮ್ಮ ಸಂಪ್ರದಾಯಗಳು ಹಬ್ಬಗಳ ಆಚರಣೆ ಇರೋದೇ ಹೊಸ ಬಟ್ಟೆ ಹಾಕ್ಕೊಂಡು ಒಬ್ರಿಗೊಬ್ಬರು ಸ್ನೇಹದಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ಒಬ್ರಿಗೊಬ್ಬರು ಬಾಂಧವ್ಯದಿಂದ ಬೆಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಏನಂತಂದರೆ ಈ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಮರುದಿನ ಪಂಚಮಿ ದಿನ ನಾಗರ ಪಂಚಮಿ ದಿನ ಮತ್ತು ನವಣಕ್ಕಿ ತಂಬಿಟ್ಟು ಅದನ್ನೆಲ್ಲ ಏನಂತಂದರೆ ದೇವರಿಗೆ ಏರಿಸಿ ಅನ್ನ ನವಣಕ್ಕಿ ಪಾಯಸವನ್ನೆಲ್ಲ ಮಾಡಿ ನಾಗರ ಪಂಚಮಿ ದಿನ ನಾವು ಮನೆಯಲ್ಲಿ ಮೃತ್ತಿಕೆಯಿಂದ ನಾಗಪ್ಪನನ್ನು ಮಾಡಿ ಅಥವಾ ಅದಕ್ಕೇನಂತಂದರೆ ನೈವೇದ್ಯಾದಿಗಳನ್ನು ಮಾಡಿ ಗೆಜ್ಜೆ ವಸ್ತ್ರಾದಿಗಳನ್ನು ಏರಿಸಿ ಪೂಜೆ ಮಾಡ್ತೀವಿ. ಇದು ಭೂಮಿ ತಾಯಿಯ ಪೂಜೆ ಕೂಡ ನಾವು ಅಂತ ಕರೀಬಹುದು ಅಂತ ಹೇಳ್ತಾ ಈ ನನ್ನ ಒಂದು ಏನಂತಾರೆ ಪ್ರಶ್ನೆಯ ಉತ್ತರಗಳು ನಿಮಗೆ ಸಮರ್ಪಕ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಸಂಕರ್ಷಣ ರೂಪಿ ಪರಮಾತ್ಮನ ಅರ್ಪಣೆ ಮಾಡ್ತಾ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.